ಒಮ್ಮೆ ನರೇಂದ್ರ ಎಂಬ ಹುಡುಗನಿದ್ದ. ಅವನೇ ಮುಂದಿನ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದ ಎಂದು ಪ್ರಖ್ಯಾತನಾದನು. ನರೇಂದ್ರನ ಬಾಲ್ಯದಿಂದಲೇ ಅವನಿಗೆ ದೇವರ ಬಗ್ಗೆ ತುಂಬಾ ಆಸಕ್ತಿಯಿತ್ತು. ಆತನು ಪ್ರತಿಯೊಂದು ವಿಷಯವನ್ನೂ ಪ್ರಶ್ನೆ ಮಾಡುತ್ತಿದ್ದ. ನೀವು ದೇವರನ್ನು ಕಂಡಿದ್ದೀರಾ ಎಂದು ಗುರುಗಳು, ಸನ್ಯಾಸಿಗಳು, ಪಂಡಿತರಿಗೆ ಕೇಳುತ್ತಿದ್ದ. ಒಂದು ದಿನ ಅವನು ಶ್ರೀರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾದ. ನರೇಂದ್ರನು ಅವರನ್ನು ಅದೇ ಪ್ರಶ್ನೆ ಕೇಳಿದ. ನೀವು ದೇವರನ್ನು ಕಂಡಿದ್ದೀರಾ? ರಾಮಕೃಷ್ಣರು ನಗುತ್ತಾ ಹೇಳಿದರು, ಹೌದು, ನಾನು ದೇವರನ್ನು ಕಾಣುತ್ತೇನೆ, ನಿನ್ನೊಂದಿಗೆ ಮಾತನಾಡುವಂತೆಯೇ. ಆ ಮಾತು ನರೇಂದ್ರನ ಮನಸ್ಸಿಗೆ ಬಿದ್ದಿತು. ಅಂದಿನಿಂದ ಅವನು ರಾಮಕೃಷ್ಣರ ಶಿಷ್ಯನಾಗಿ ಧ್ಯಾನ ಮತ್ತು ಸೇವೆಯ ಜೀವನ ಆರಂಭಿಸಿದನು. ರಾಮಕೃಷ್ಣರ ನಿಧನದ ನಂತರ ನರೇಂದ್ರನು ದೇಶದಾದ್ಯಂತ ಪ್ರವಾಸ ಮಾಡಿದ. ಜನರ ದುಃಖ, ಬಡತನ, ಅಜ್ಞಾನವನ್ನು ಕಂಡು ಅವರಿಗೆ ಶಿಕ್ಷಣ, ಧರ್ಮ ಮತ್ತು ಆತ್ಮವಿಶ್ವಾಸ ನೀಡಬೇಕೆಂಬ ಸಂಕಲ್ಪ ಮಾಡಿದ. ನಂತರ ಅಮೆರಿಕಾದ ಶಿಕಾಗೋ ಧರ್ಮಸಭೆ 1893ರಲ್ಲಿ ಮಾಡಿದ ಭಾರತೀಯ ಸಂಸ್ಕೃತಿಯ ಮಹಿಮೆ ಕುರಿತಾದ ಭಾಷಣದಿಂದ ಅವರು ವಿಶ್ವದ ಗಮನ ಸೆಳೆದರು. ಅವರ ಮೊದಲ ಮಾತೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಈ ಮಾತು ಕೇಳುತ್ತಿದ್ದಂತೆಯೇ ಜನರು ಉಲ್ಲಾಸದಿಂದ ಕರತಾಡನೆ ಮಾಡಿದರು. ಅವರ ಸಂದೇಶ ಸಾದಾ ಆದರೆ ಶಾಶ್ವತ. ಉತ್ತಮ ಮಾನವನಾಗು, ಸ್ವಾವಲಂಬನೆ ಬೆಳೆಸು, ದೇವರನ್ನು ಮಾನವನ ಸೇವೆಯಲ್ಲೇ ಕಾಣು. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಪ್ರೇರಣಾದಾಯಕ ಮಾತುಗಳನ್ನು ಹೇಳಿದರು. ನೀವು ಬಲಿಷ್ಠರಾಗಬೇಕು, ಧೈರ್ಯದಿಂದಿರಿ, ನಂಬಿಕೆ ಇರಲಿ, ದೇವರು ನಿಮ್ಮೊಳಗೇ ಇದ್ದಾನೆ. ಅವರು ಜನವರಿ 12, 1863ರಲ್ಲಿ ಜನಿಸಿದರು ಮತ್ತು ಜುಲೈ 12, 1902ರಂದು ಪರಮಪದಕ್ಕೆ ತೆರಳಿದರು. ಆದರೆ ಅವರ ಉಪದೇಶಗಳು ಇಂದಿಗೂ ಜೀವಂತವಾಗಿವೆ.